ಎಲ್ಲರಿಗೂ ನಮಸ್ಕಾರ. ನಾನು ನಾಟ್ಯ ಹೊಣಸಕೊಪ್ಪ. ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಫಂಡ್ ಫ್ಲೋ ಸ್ಟೇಟ್ಮೆಂಟಿನ ಪ್ರಿಪ್ರೇಷನ್ ಮಾಡ್ತೀನಿ. ಇದನ್ನು ನಾನು inflipnet.ac.in ಇಂದ ತೊಗೊಂಡಿದ್ದೀನಿ. ದಿ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಐಸ್ಲ್ಯಾಂಡ್ ಲಿಮಿಟೆಡ್ ಆಸ್ ಎಟ್ 31st December 2007 and 2008 ಆರ್ ಆಸ್ ಅಂಡರ್. ಲಯಬಿಲಿಟೀಸ್ 2007-2008. ಶೇರ್ ಕ್ಯಾಪಿಟಲ್ 10 lakh 15 lakh. 10 ಲಕ್ಷ ಇದ್ದಿದ್ದು 15 ಲಕ್ಷ ಆಗಿದೆ. ಅಂದರೆ 5 ಲಕ್ಷ ಶೇರಿಂದ ನಾವು ರೈಸ್ ಮಾಡಿದ್ದೀವಿ ಅಂತ ಅರ್ಥ. ಅದು ಸೋರ್ಸಸ್ ಆಫ್ ಫಂಡ್ ಆಗುತ್ತೆ. ಶೇರ್ ಪ್ರೀಮಿಯಮ್ 50,000. ಅಂದರೆ ಶೇರಿನ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಕೊಟ್ಟು ತೊಗೊಂಡಿರೋದು, ಅದು 50,000 ಆಗಿದೆ. ಈಗ ಉದಾಹರಣೆಗೆ ಶೇರ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ 10 ಇತ್ತು, ಅವ್ರು 12 ಕೊಟ್ಟಿದ್ದಾರೆ ಅಂದರೆ 2 ಪ್ರೀಮಿಯಮ್ ಆಗುತ್ತೆ. ಅದೇ ಥರ ಈ ಎಕ್ಸ್ಟ್ರಾ ಬಂದಿರೋದು ಶೇರ್ ಪ್ರೀಮಿಯಮ್ಮು 50,000. P&L ಅಕೌಂಟು 2 ಲಕ್ಷದಿದ್ದು 4,25,000 ಆಗಿದೆ. ಸೊ ಪ್ರಾಫಿಟ್ ಅರ್ನಡ್ ಡ್ಯೂರಿಂಗ್ ದಿ ಇಯರು ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಆಗುತ್ತೆ. 5% ಡಿಬೆಂಚರ್ಸು 5 lakh 3,80,000. ಅಂದರೆ ಕಡಿಮೆ ಆಗಿದೆ, ಅಂದರೆ ಡಿಬೆಂಚರ್ಸ್ ಪೇ ಆಗಿದೆ ಅಂತ ನಾವು ಕೊಟ್ಟಿದ್ದೀವಿ ಅಂತ ಅರ್ಥ ಆಗುತ್ತೆ. ಅದು ಅಪ್ಲಿಕೇಶನ್ ಆಫ್ ಫಂಡಲ್ಲಿ ಬರುತ್ತೆ. ಕ್ರೆಡಿಟಾರ್ಸು 3 lakhs ಇದ್ದಿದ್ದು 5,20,000 ಆಗಿದೆ. ಇದನ್ನು ನಾವು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೋರಿಸ್ತೀವಿ. ಅಂದರೆ ಕ್ರೆಡಿಟಾರ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗಿದೆ ಅಂತ ಅರ್ಥ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 1 ಲಕ್ಷ ಇದ್ದಿದ್ದು 25,000 ಆಗಿದೆ. ಇದನ್ನು ನಾವು ನೋಡಬೇಕು ಏನು ಅಂತ. ಇಲ್ಲಿ ಟ್ಯಾಕ್ಸೇಷನ್ ಪೇಯ್ಡ್ ಡ್ಯೂರಿಂಗ್ ದಿ ಇಯರ್ ಅಮೌಂಟ್ ಇಟ್ಟು ₹90,000 ಅಂತ ಇದೆ. ಹೋದ ವರ್ಷ 1 ಲಕ್ಷ ಪ್ರಾವಿಷನ್ ಮಾಡಿದರು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂದರೆ ಆ್ಯಕ್ಚುಯಲ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಲ್ಲ, ಅದು ದಿಸ್ ಇಸ್ ದಿ ಪ್ರಾವಿಷನ್ ಫಾರ್ ಫ್ಯೂಚರ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಅಂದರೆ ನಾವು ಮುಂದೆ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಮುಂಚೆನೇ ನಾವು ಪ್ರಾವಿಷನನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ತೋರಿಸಿರ್ತೀವಿ. ಅದನ್ನು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತೀವಿ. ದೇರ್ ಇಸ್ ಆಲ್ವೇಸ್ ಎ ಗ್ಯಾಪ್ ಬಿಟ್ವೀನ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಆ್ಯಂಡ್ ದಿ ಆ್ಯಕ್ಚುಯಲ್ ಇನ್ಕರೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. 1 ಲಕ್ಷ ಇತ್ತು, ಸೊ 90,000 ನಾವು ಪೇ ಮಾಡಿದ್ದೀವಿ ಟ್ಯಾಕ್ಸನ್ನು. ಸೊ ಪ್ರಾವಿಷನಿಂದ 1 ಲಕ್ಷ ಸೆಟ್ ಆಫ್ ಮಾಡಿದ್ರೆ 10,000 ಉಳಿತು. 25,000 ಈ ವರ್ಷ ಪ್ರಾವಿಷನ್. 2008ರಲ್ಲಿ 25 ವರ್ಷ 25,000. ಸೊ 10,000 ಮೈನಸ್ 20,000 15,000 ನಾವು ಎಕ್ಸ್ಟ್ರಾ ಪ್ರಾವಿಷನನ್ನು ಕ್ರಿಯೇಟ್ ಮಾಡ್ದಂಗೆ ಆಯಿತು. ಸೊ ಅದನ್ನು ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಇಲ್ಲಿ ಕೆಳಗಡೆ ಪ್ರಿಪೇರ್ ಮಾಡಿದಾಗ ತೋರಿಸ್ತೀನಿ. ಪ್ರಪೋಸಡ್ ಡಿವಿಡೆಂಟು 50,000 ಇದನ್ನು ಅಕೌಂಟಲ್ಲಿ ತೋರಿಸ್ತೀನಿ. ಪ್ರಪೋಸಡ್ ಡಿವಿಡೆಂಟ್ ಅಕೌಂಟಲ್ಲಿ ತೋರಿಸ್ತೀನಿ. ಇಲ್ಲಿ ಬಿಲ್ಡಿಂಗ್ ಎಟ್ ಕಾಸ್ಟ್ ಅಸೆಟ್ ಸೈಡಲ್ಲಿ 7,50,000 11,50,000 ಇನ್ಕ್ರೀಸ್ ಆಗಿದೆ. ಪರ್ಚೇಸ್ ಆಫ್ ಬಿಲ್ಡಿಂಗ್ ಆಗಿದೆ ಅಂತ ಅರ್ಥ. ಸೊ ಡಿಪ್ರಿಸಿಯೇಷನ್ನು ಎಲ್ಲ ಕ್ಯಾಲ್ಕುಲೇಷನು ಕೆಳಗಡೆ ಬಿಲ್ಡಿಂಗ್ ಅಕೌಂಟಲ್ಲಿ ತೋರಿಸ್ತೀನಿ. ಮಷಿನರಿನೂ ಅಷ್ಟೇ, ಅದು ಇನ್ಕ್ರೀಸ್ ಆಗಿದೆ. ಇನ್ವೆಸ್ಟ್ಮೆಂಟ್ಸು ಸೇಮ್ ಇದೆ. ಸ್ಟಾಕ್ ಜಾಸ್ತಿ ಆಗಿದೆ. ಇದು ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೋರಿಸ್ತೀವಿ. ಡೆಟಾರ್ಸು ಜಾಸ್ತಿ ಆಗಿದೆ, ಇದು ಅಷ್ಟೇ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಬ್ಯಾಂಕ್ ಬ್ಯಾಲೆನ್ಸು ಅಷ್ಟೇ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡ್ಯೂರಿಂಗ್ ದಿ ಇಯರ್ 2008 ದಿ ಕಂಪನಿ ಸೋಲ್ಡ್ ಮಷಿನರಿ ಕಾಸ್ಟಿಂಗ್ ₹75,000 ಫಾರ್ ₹25,000. 75,000 ರೂಪಾಯಿ ಮಷಿನರಿನ 25,000ಕ್ಕೆ ಸೆಲ್ ಮಾಡಿದೆ. ಅಂದರೆ ಲಾಸ್ ಆಫ್ ಇನ್ ಸೇಲ್ ಆಫ್ ಮಿಷಿನರಿ ಆಗುತ್ತೆ. ದಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ದಿ ಸೆಡ್ ಮಷಿನರಿ ವಾಸ್ ₹40,000. ಡಿಪ್ರಿಸಿಯೇಷನ್ 40,000 ಆಗಿತ್ತು. ದಿ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಡ್ಯೂರಿಂಗ್ ದಿ ಇಯರ್ 2008 ವಾಸ್ ₹90,000. ಟ್ಯಾಕ್ಸೇಷನ್ ಪೇಡ್ ಅದನ್ನಾಗಲೇ ಹೇಳಿದೆ. ಇದರಿಂದ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಈಗ ಸೊಲ್ಯೂಷನ್ಸ್ ಪಾರ್ಟಿಗೆ ಬರೋಣ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪರ್ಟಿಕ್ಯುಲರ್ಸ್ 2007-2008 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಆಗಿದೆ. 2,25,000 ಇದ್ದಿದ್ದು 2,45,000 ಆಗಿದೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 20,000 ಆಯಿತು. ಡೆಟಾರ್ಸ್ ವ್ಯಾಲ್ಯೂನೂ ಅಷ್ಟೇ 75,000 ಇದ್ದು 90,000 ಆಯಿತು, 15,000 ಜಾಸ್ತಿ ಆಗಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ 1,15,000 ಜಾಸ್ತಿ ಆಗಿದೆ. ಇದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಲಯಬಿಲಿಟೀಸ್ ಏನಾಗಿದೆ? ಕ್ರೆಡಿಟಾರ್ಸ್ 3 ಲಕ್ಷ ಇದ್ದು 5 ಲಕ್ಷ ಇದ್ದು 20,000 ಆಗಿದೆ. ಕ್ರೆಡಿಟರ್ ವ್ಯಾಲ್ಯೂಲಿ ಜಾಸ್ತಿ ಆದರೆ ಅಥವಾ ಕರೆಂಟ್ ಲಯಬಿಲಿಟೀಸ್ ವ್ಯಾಲ್ಯೂಸಲ್ಲಿ ಜಾಸ್ತಿ ಆದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ತೋರಿಸ್ಬೇಕು. 2,20,000. ಸೊ ಟೋಟಲಿ 70,000 ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗಿದೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಳೆದಾಗ 70,000 ಡಿಫ್ರೆನ್ಸ್ ಇದೆ, ಅದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಈಗ ಲೆಡ್ಜರ್ ಅಕೌಂಟ್ಸನ್ನು ನೋಡೋಣ. ಬಿಲ್ಡಿಂಗ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸು 7,50,000, ಕ್ಲೋಸಿಂಗ್ ಬ್ಯಾಲೆನ್ಸು 11,50,000. ಇದರ ಡಿಫ್ರೆನ್ಸು 4 ಲಕ್ಷ, ಅದು ಪರ್ಚೇಸ್ ಮಾಡಿದ್ದಾರೆ ಅಂತ ಅರ್ಥ. ಅಂದರೆ ಇದು ಪರ್ಚೇಸ್ ಆಫ್ ಬಿಲ್ಡಿಂಗ್ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಆಫ್ ಫಂಡಲ್ಲಿ ಬರುತ್ತೆ. 4 ಲಕ್ಷ ಕ್ಯಾಶ್ ಔಟ್ಫ್ಲೋ ಆಗಿರುತ್ತೆ ಅದಕ್ಕೆ. ಮಷಿನರಿ ಅಕೌಂಟು ಓಪನಿಂಗ್ ಬ್ಯಾಲೆನ್ಸ್ 8,75,000,
ಬೈ ಡಿಪ್ರಿಸಿಯೇಷನ್ ಡ್ಯೂರಿಂಗ್ ದಿ ಇಯರು ಆ್ಯಂಡ್ ಡಿಪ್ರಿಸಿಯೇಷನ್ ಆನ್ ಸೋಲ್ಡ್ ಮಷಿನರಿ ಎರಡನ್ನೂ ಆ್ಯಡ್ ಮಾಡಿದಾಗ 90,000. ಬೈ ಬ್ಯಾಂಕ್ ಸೇಲ್ 25,000 ಬಂತು. ಟು ಪರ್ಚೇಸ್ ಮಷಿನರಿ 3,75,000. ಬೈ ಪ್ರಾಫಿಟ್ ಆರ್ ಲಾಸ್ 10,000. ಕ್ಲೋಸಿಂಗ್ ಬ್ಯಾಲೆನ್ಸ್ 11,25,000. ಇಲ್ಲಿ ನಾವು ನಮಗೆ ಕೊಟ್ಟಿರೋ ಡೀಟೇಲ್ಸನ್ನು ಒಂದ್ಸಲಿ ನೋಡ್ಕೊಬೋಣ. ಮಷಿನರಿ 8,75,000 ಇದ್ದಿದ್ದು 11,25,000 ಆಯಿತು. ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡು ನಮ್ಗೆ ಗೊತ್ತಿದೆ. ಡ್ಯೂರಿಂಗ್ ದಿ ಇಯರ್ 2008 ದಿ ಕಂಪ್ನಿ ಸೋಲ್ಡ್ ಮಷಿನರಿ ಕಾಸ್ಟಿಂಗ್ ₹75,000 ಫಾರ್ ₹25,000. ದಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ದಿ ಸೆಡ್ ಮಷಿನರಿ ವಾಸ್ ₹40,000. ಅಂದರೆ 75,000 ರೂಪಾಯಿ ಮಷಿನರಿನ 25,000ಕ್ಕೆ ಸೆಲ್ ಮಾಡಿದ್ದಾರೆ. 75,000ದಲ್ಲಿ ಈ ಡಿಪ್ರಿಸಿಯೇಷನನ್ನು ಕಳ್ಕೋಬೇಕು ನಾವು ಪ್ರಾಫಿಟ್ಟು ಲಾಸನ್ನು ಕಂಡಿದ್ದಕ್ಕೆ. 40,000 ಡಿಪ್ರಿಸಿಯೇಷನ್ ಕಳೆದಾಗ 75,000ದಲ್ಲಿ 40,000 ಕಳೆದಾಗ 35,000 ಬಂತು. 35,000ದಲ್ಲಿ ಈ 25,000ಕ್ಕೆ ಸೆಲ್ ಮಾಡಿದ್ದಾರೆ. 35,000 ರಿಟರ್ನ್ ಡೌನ್ ವ್ಯಾಲ್ಯೂ ಆಯಿತು. ಅದನ್ನು 25,000ಕ್ಕೆ ಸೆಲ್ ಮಾಡಿದ್ದಾರೆ, ಅಂದರೆ 10,000 ಲಾಸ್. ಸೊ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಮಷಿನರಿ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ 8,75,000 ನಮ್ಗೆ ಗೊತ್ತಿದೆ. ಡಿಪ್ರಿಸಿಯೇಷನು 90,000. ಬೈ ಬ್ಯಾಂಕ್ ಸೇಲು ಅಂದರೆ ಸೇಲ್ ಮಾಡೋದ್ರಿಂದ ಅದು ಬಂದಿರೋ ದುಡ್ಡು 25,000. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ 10,000 ಲಾಸ್ ಆಗಿದ್ದು. ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್ 11,25,000. ಅದು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸು ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಗೊತ್ತಿದೆ. ಪರ್ಚೇಸ್ ಮಷಿನರಿ ಇದು ಬ್ಯಾಲೆನ್ಸಿಂಗ್ ಫಿಗರು. ಸೊ 3,75,000 ರೂಪಾಯಿ ಮಷಿನರಿನ ಪರ್ಚೇಸ್ ಮಾಡಿದ್ದೀವಿ ಅಂತ ಅರ್ಥ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನಿಗೆ ಬರೋಣ ಈಗ. ಬೈ ಓಪನಿಂಗ್ ಬ್ಯಾಲೆನ್ಸ್ 1,00,000. ಟು ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದಿ ಇಯರ್ ಆಗಲೇ ಹೇಳಿದ್ದೆ 90,000. ಟು ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡೆಡ್ 25,000. ಕ್ಲೋಸಿಂಗ್ ಬ್ಯಾಲೆನ್ಸ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ 15,000. ಅಂದರೆ ಈ ವರ್ಷ ಪ್ರಾವಿಷನ್ ಕ್ರಿಯೇಟ್ ಮಾಡಿದ್ದು 15,000 ಅಂತ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ ಅದನ್ನು, ಅದಕ್ಕೋಸ್ಕರ ಇಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಕರೆಂಟ್ ಇಯರ್ಸ್ ಪ್ರಾವಿಷನ್ ಇಸ್ 15,000. ಕರೆಂಟ್ ಇಯರ್ ಮೀನ್ಸ್ 2008. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದನ್ನು ಫಂಡ್ ಫ್ರಮ್ ಆಪ್ರೇಷನ್ ಕ್ಯಾಲ್ಕುಲೇಷನ್ ಅಂತಲೂ ಸಪ್ರೇಟಾಗಿ ನಾವು ತೋರಿಸ್ಬೋದು, ಇಲ್ಲ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಲೂ ಮಾಡ್ಬೋದು. ಬೈ ಓಪನಿಂಗ್ ಬ್ಯಾಲೆನ್ಸ್ 2,00,000. ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದು. ಟು ಪ್ರಪೋಸ್ಡ್ ಡಿವಿಡೆಂಡ್ 50,000. ಇದರಲ್ಲಿ ಹೋದ ವರ್ಷವೂ 50,000 ಇತ್ತು, ಈ ವರ್ಷವೂ 50,000 ಇತ್ತು. ಇದರಲ್ಲಿ ಏನು ಅಂದ್ಕೋಬೇಕು ಅಂದರೆ, ಹೋದ ವರ್ಷದ 50,000 ಪ್ರಪೋಸ್ಡ್ ಡಿವಿಡೆಂಡನ್ನು ಪೇ ಮಾಡಿದ್ದಾರೆ. ಈ ವರ್ಷ ಮತ್ತೆ ಹೊಸದಾಗಿ 50,000 ಡಿವಿಡೆಂಡ್ ಪ್ರಪೋಸ್ ಆಗಿದೆ ಅಂತ ತಿಳ್ಕೋದು. ಅದಕ್ಕಾಗಿ ಇಲ್ಲಿ ತೋರಿಸ್ತೀವಿ ಪ್ರಪೋಸ್ಡ್ ಡಿವಿಡೆಂಡ್. ಯಾಕೆಂದರೆ ಇದರಲ್ಲಿ ಆ್ಯಕ್ಚುಯಲ್ ಔಟ್ಫ್ಲೋ ಆಫ್ ಡಿವಿಡೆಂಟ್ ಆಗಿರೋದಿಲ್ಲ, ಇದು ಜಸ್ಟ್ ಪ್ರಪೋಸ್ಡ್ ಡಿವಿಡೆಂಟ್. ಟು ಡಿಪ್ರಿಸಿಯೇಷನ್ 90,000. ಡಿಪ್ರಿಸಿಯೇಷನ್ನು ನಾನ್ ಕ್ಯಾಶ್ ಎಕ್ಸ್ಪೆಂಡಿಚರ್. ಟು ಲಾಸ್ ಆನ್ ಸೇಲ್ ಆಫ್ ಮಷಿನರಿ 10,000. ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 15,000. ಇದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಹೆಂಗೆ ವ್ಯಾಲ್ಯೂ ಯಾರೋ ಆಯಿತು ಅಂತ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ವರ್ಷ ಎಷ್ಟು ಪ್ರಾವಿಷನನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮಾಡಿದ್ದೀವಿ ಅಂತ. ಟು ಲಾಸ್ ಆನ್ ಸೇಲ್ ಆಫ್ ಮಿಷನರಿ 10,000. ಸೊ ಇದು ಯಾವುದರಲ್ಲೂ ನಮ್ಮ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಣೋದಿಲ್ಲ. ಇದು ಯಾವುದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಅಫೆಕ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಪ್ರಾಫಿಟಿಗೆ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 4,25,000. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದು. ಇದರ ಡಿಫ್ರೆನ್ಸ್ ಬೈ ಅಡ್ಜಸ್ಟೆಡ್ ಪ್ರಾಫಿಟ್ 3,90,000. ಇದು ಫಂಡ್ ಫ್ರಮ್ ಆಪ್ರೇಷನ್ ಅಂತಲೂ ಕರೀತಾರೆ ಇದಕ್ಕೆ. ಈಗ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪ್ರೇಷನ್ ಮಾಡೋಣ. ಸೋರ್ಸಸ್ ಆಫ್ ಫಂಡ್. ಶೇರ್ ಕ್ಯಾಪಿಟಲ್ 5,00,000. ಶೇರ್ ಪ್ರೀಮಿಯಮ್ 50,000. ಶೇರ್ ಪ್ರೀಮಿಯಮ್ ಹೇಳಿದ್ದೆ, ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 70,000. ಸೇಲ್ ಆಫ್ ಮಷಿನರಿ 25,000. ಅಡ್ಜಸ್ಟೆಡ್ ಪ್ರಾಫಿಟ್ 3,90,000. ಡಿಬೆಂಚರ್ಸ್ ಅಪ್ಲಿಕೇಶನ್ ಆಫ್ ಫಂಡಲ್ಲಿ ಡಿಬೆಂಚರ್ಸ್ 1,20,000. ಡಿಬೆಂಚರ್ಸ್ ಪೇಮೆಂಟ್ ಮಾಡಿದ್ದೀವಿ, ವಾಪಸ್ ಕೊಟ್ಟಿದ್ದೀವಿ 1,20,000. ಪರ್ಚೇಸ್ ಆಫ್ ಮಷಿನರಿ 3,75,000. ಪರ್ಚೇಸ್ ಆಫ್ ಬಿಲ್ಡಿಂಗ್ 4,00,000. ಪೇಮೆಂಟ್ ಆಫ್ ಡಿವಿಡೆಂಡ್ 50,000. ಪೇಮೆಂಟ್ ಆಫ್ ಟ್ಯಾಕ್ಸೇಷನ್ 90,000. ಡಿವಿಡೆಂಡು
ಪೇಮೆಂಟ್ ಆಫ್ ಡಿವಿಡೆಂಡ್ ಅಂತ ಕನ್ಸಿಡರ್ ಮಾಡಬೇಕು. ಏಕೆಂದರೆ ಹೋದ ವರ್ಷ ಪ್ರಪೋಸ್ಡ್ ಡಿವಿಡೆಂಟು 50,000 ಇತ್ತು, ಈ ವರ್ಷವೂ 50,000 ಇದೆ. ಹೋದ ವರ್ಷ 50,000 ಪ್ರಪೋಸ್ಡ್ ಡಿವಿಡೆಂಟ್ ಇತ್ತು, ಅದನ್ನು ಪೇ ಮಾಡಿದ್ದೀವಿ, ಅದರಲ್ಲಿ ಅಪ್ಲಿಕೇಶನ್ ಆಫ್ ಫಂಡಲ್ಲಿ ಬಂತು. ಮತ್ತು ಈ ವರ್ಷ 50,000 ಡಿವಿಡೆಂಟನ್ನು ಪ್ರಪೋಸ್ ಮಾಡಿದ್ದೀವಿ. ಸೊ ಅದನ್ನು ನಾವು ಇಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ ಮತ್ತೆ ಆ್ಯಡ್ ಮಾಡಿದ್ದೀವಿ. ಇಲ್ಲಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಸೋರ್ಸಸ್ ಆಫ್ ಫಂಡಲ್ಲಿ ತೋರಿಸಿದ್ದೀವಿ. ಅಂದರೆ ಇದು ಏನು ತೋರಿಸುತ್ತೆ ಅಂತ ಅಂದರೆ, ನಮ್ಮ ಸೋರ್ಸಸ್ ಆಫ್ ಫಂಡ್ಗಿಂತ ಅಪ್ಲಿಕೇಶನ್ ಆಫ್ ಫಂಡ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ತೋರಿಸ್ತಾ ಇದೆ. ಈ ಥರ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಧನ್ಯವಾದಗಳು.